ಭಾರತಕ್ಕೆ ಎಳೆದು ತಂದಿರುವ ತಹೂರ್ ರಾಣನಿಗೆ ಅಗ್ನಿ ಪರೀಕ್ಷೆ ಶುರುವಾಗಿದೆ. ಮುಂಬೈ ದಾಳಿ ಸೇರಿದಂತೆ ಇತರೆ ದಾಳಿಗಳ ಕುರಿತು ಎನ್ಐಎ ತೀವ್ರ ವಿಚಾರಣೆ ನಡೆಸಲಿದೆ. ಹೀಗಾಗಿ ರಾಣಾಗೆ ನಿತ್ಯ ಸಂಕಷ್ಟ ಎದುರಾಗೋದು ಫಿಕ್ಸ್ ಎನ್ನಲಾಗಿದೆ. ತನಿಖೆ ಯಾವ ರೀತಿ ಇರುತ್ತೆ, ಭದ್ರತೆ ಯಾವ ರೀತಿ ಇರುತ್ತೆ, ರಾಣಾ ಗಡಿಪಾರಿಗೆ ಪಾಕಿಸ್ತಾನ ಹೇಳಿದ್ದೇನು, ಮುಂದೇನು ಮಾಡುತ್ತೆ ಅನ್ನೋದರ ಕಂಪ್ಲೀಟ್ ವರದಿ ಇಲ್ಲಿದೆ ನೋಡಿ. ರಾಣಾಗೆ ಕ್ಷಣ ಕ್ಷಣಕ್ಕೂ ಅಗ್ನಿ ಪರೀಕ್ಷೆ. ಮುಂಬೈ ದಾಳಿ, ಉಗ್ರ ಚಟುವಟಿಕೆಗಳ ಬಗ್ಗೆ ಡ್ರಿಲ್. ಮುಂಬೈ ಉಗ್ರ ದಾಳಿಯ ಖತರ್ನಾಕ್ ಮಾಸ್ಟರ್ ಮೈಂಡ್ಗಳಲ್ಲಿ ಈ ತಹೂರ್ ರಾಣಾ ಕೂಡ ಒಬ್ಬ. ಕೊನೆಗೂ ಈತನನ್ನ ಎಳೆದು ತರುವಲ್ಲಿ ಭಾರತ ಬಿಗ್ ಸಕ್ಸಸ್ ಆಗಿದೆ. ಮೋಸ್ಟ್ ವಾಂಟೆಡ್ ಉಗ್ರನನ್ನ ಕರೆತಂದಿರುವ ಎನ್ಐಎ ಅಧಿಕಾರಿಗಳು ಅವರದ್ದೇ ರೀತಿಯಲ್ಲಿ ತೀವ್ರ ವಿಚಾರಣೆ ನಡೆಸಲಿದ್ದಾರೆ. ಇದಕ್ಕಾಗಿ ಸ್ಪೆಷಲ್ ಟೀಮ್ ಅನ್ನ ರಚಿಸಲಾಗಿದೆ. ಕೇವಲ 12 ಅಧಿಕಾರಿಗಳಿಗೆ ಮಾತ್ರ ಈತನ ವಿಚಾರಣೆ ನಡೆಸಲು ಅವಕಾಶವಿದೆ. ಇವರು ಮಾತ್ರ ರಾಣಾ ಇರುವ ಸೆಲ್ಗೆ ಹೋಗಲು ಅನುಮತಿ ಇರುತ್ತೆ. ನಿಜ ಬುದ್ಧಿ ತೋರಿಸಿದ ಪಾಕಿಸ್ತಾನ. ತಹೂರ್ ರಾಣಾನನ್ನ ಟ್ರಂಪ್ ಭಾರತಕ್ಕೆ ಹಸ್ತಾಂತರಿಸ್ತಾ ಇದ್ದಂತೆ ಪಾಕಿಸ್ತಾನ ಅಲರ್ಟ್ ಆಗಿದೆ. ಐಎಸ್ಐ ತುರ್ತು ಸಭೆ ನಡೆಸಿದೆ. ಅಲ್ಲಿನ ವಿದೇಶಾಂಗ ಇಲಾಖೆಯು ಸ್ಪಷ್ಟನೆ ಕೊಟ್ಟಿದೆ. ತಹೂರ್ ರಾಣಾ ಪಾಕಿಸ್ತಾನದ ಪ್ರಜೆಯಲ್ಲ, ಆತ ತನ್ನ ನಾಗರಿಕತೆಯನ್ನ ನವೀಕರಿಸಿಲ್ಲ ಎಂದು ಹೇಳಿಕೊಂಡಿದೆ. ಜೊತೆಗೆ ರಾಣಾಗೂ ತನಗೂ ಯಾವುದೇ ಸಂಬಂಧ ಇಲ್ಲ ಎಂದಿದೆ. ಪಾಕ್ಗೆ ಶುರುವಾದ ಟೆನ್ಷನ್. ತಹೂರ್ ರಾಣಾ ಜೊತೆಗಿನ ಸಂಬಂಧವನ್ನ ಪಾಕಿಸ್ತಾನ ನಿರಾಕರಿಸಿದೆ. ಭಾರತಕ್ಕೆ ಉಗ್ರನ ಹಸ್ತಾಂತರ ಬೆನ್ನಲ್ಲೇ ವರಸೆಯನ್ನ ಬದಲಾಯಿಸಿದೆ. ಜಾಗತಿಕ ಮುಖಭಂಗದಿಂದ ತಪ್ಪಿಸಿಕೊಳ್ಳಲು ಪಾಕ್ ಪರದಾಡ್ತಿದೆ. ಹೀಗಾಗಿ ತಹೂರ್ ರಾಣಾ ಕೆನಡಾ ಪ್ರಜೆ, ಪಾಕಿಸ್ತಾನದವನೂ ಅಲ್ಲ, ಪಾಕಿಸ್ತಾನದ ದಾಖಲೆಗಳಿಗೆ ಆತ ಅರ್ಜಿ ಸಲ್ಲಿಸಿಯೇ ಇಲ್ಲ, 2 ದಶಕಗಳಿಂದ ಆತ ದಾಖಲೆಯನ್ನ ನವೀಕರಿಸಿಲ್ಲ ಅಂತ ಪಾಕಿಸ್ತಾನ ಸರ್ಕಾರ ಸಮಜಾಯಿಷಿ ನೀಡಿದೆ. ಈ ಹಿಂದೆ ಕಸಬ್ನನ್ನು ತಮ್ಮ ದೇಶದ ಪ್ರಜೆಯಲ್ಲ ಅಂತ ಪಾಕಿಸ್ತಾನ ಹೇಳಿತ್ತು. ಇನ್ನು ಭಾರತದ ಈ ಯಶಸ್ಸಿಗೆ ಬೇರೆ ದೇಶಗಳು ಅಭಿನಂದನೆ ಸಲ್ಲಿಸಿವೆ. ಉಗ್ರರ ವಿರುದ್ಧದ ಭಾರತ ಹೋರಾಟಕ್ಕೆ ಧನ್ಯವಾದ ಕೂಡ ತಿಳಿಸಿವೆ. ಮೋದಿ ಹೆಜ್ಜೆಗೆ ಇಸ್ರೇಲ್ ಸಲಾಂ. ಇನ್ನು ರಾಣಾ ಭಾರತಕ್ಕೆ ಗಡಿಪಾರು ಆಗ್ತಾ ಇದ್ದಂತೆ ಜಾಗತಿಕ ಮಟ್ಟದಲ್ಲಿ ಅಭಿನಂದನೆ ವ್ಯಕ್ತವಾಗಿದೆ. ಉಗ್ರರ ವಿರುದ್ಧ ಕ್ರಮಕ್ಕೆ ಭಾರತ ಮುಂದಾಗಿದ್ದಕ್ಕೆ ಧನ್ಯವಾದ ಎಂದು ಭಾರತ ಸರ್ಕಾರದ ನಿರಂತರ ಪ್ರಯತ್ನಕ್ಕೆ ಇಸ್ರೇಲ್ ಮೆಚ್ಚುಗೆ ವ್ಯಕ್ತಪಡಿಸಿದೆ. ಇಸ್ರೇಲ್ ರಾಯಭಾರಿಯಿಂದ ಅಧಿಕೃತ ಹೇಳಿಕೆ ಬಿಡುಗಡೆ ಮಾಡಿದೆ. ಮುಂಬೈ ದಾಳಿಯಲ್ಲಿ ಇಸ್ರೇಲ್ನ 4 ಮೃತಪಟ್ಟಿದ್ರು. ಹೀಗಾಗಿ ಭಾರತ ಹೋರಾಟಕ್ಕೆ ಧನ್ಯವಾದವನ್ನು ತಿಳಿಸಿದೆ. ಮುಂಬೈ ದಾಳಿಯ ಬಳಿಕ 16 ವರ್ಷಗಳ ಭಾರತದ ಹೋರಾಟಕ್ಕೆ ಜಯ ಸಿಕ್ಕಿದೆ. ಆದರೆ ರಾಣಾಗೆ ನಿತ್ಯ ಡ್ರಿಲ್ ನಡೆಯಲಿದೆ. ಎನ್ಐಎ ಅಧಿಕಾರಿಗಳು ಯಾವೆಲ್ಲ ನಿಜಾಂಶವನ್ನ ಬಾಯ್ಬಿಡಿಸಲಿದ್ದಾರೆ, ಇನ್ಯಾವ ಸ್ಫೋಟಕ ಮಾಹಿತಿ ಲಭ್ಯವಾಗುತ್ತೆ ಅನ್ನೋದೇ ಕುತೂಹಲವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಭಾರತಕ್ಕೆ ಎಳೆದು ತಂದಿರುವ ತಹೂರ್ ರಾಣನಿಗೆ ಅಗ್ನಿ ಪರೀಕ್ಷೆ ಶುರುವಾಗಿದೆ. ಮುಂಬೈ ದಾಳಿ ಸೇರಿದಂತೆ ಇತರೆ ದಾಳಿಗಳ ಕುರಿತು ಎನ್ಐಎ ತೀವ್ರ ವಿಚಾರಣೆ ನಡೆಸಲಿದೆ. ಹೀಗಾಗಿ ರಾಣಾಗೆ ನಿತ್ಯ ಸಂಕಷ್ಟ ಎದುರಾಗೋದು ಫಿಕ್ಸ್ ಎನ್ನಲಾಗಿದೆ. ತನಿಖೆ ಯಾವ ರೀತಿ ಇರುತ್ತೆ, ಭದ್ರತೆ ಯಾವ ರೀತಿ ಇರುತ್ತೆ, ರಾಣಾ ಗಡಿಪಾರಿಗೆ ಪಾಕಿಸ್ತಾನ ಹೇಳಿದ್ದೇನು, ಮುಂದೇನು ಮಾಡುತ್ತೆ ಅನ್ನೋದರ ಕಂಪ್ಲೀಟ್ ವರದಿ ಇಲ್ಲಿದೆ ನೋಡಿ. ರಾಣಾಗೆ ಕ್ಷಣ ಕ್ಷಣಕ್ಕೂ ಅಗ್ನಿ ಪರೀಕ್ಷೆ. ಮುಂಬೈ ದಾಳಿ, ಉಗ್ರ ಚಟುವಟಿಕೆಗಳ ಬಗ್ಗೆ ಡ್ರಿಲ್. ಮುಂಬೈ ಉಗ್ರ ದಾಳಿಯ ಖತರ್ನಾಕ್ ಮಾಸ್ಟರ್ ಮೈಂಡ್ಗಳಲ್ಲಿ ಈ ತಹೂರ್ ರಾಣಾ ಕೂಡ ಒಬ್ಬ. ಕೊನೆಗೂ ಈತನನ್ನ ಎಳೆದು ತರುವಲ್ಲಿ ಭಾರತ ಬಿಗ್ ಸಕ್ಸಸ್ ಆಗಿದೆ. ಮೋಸ್ಟ್ ವಾಂಟೆಡ್ ಉಗ್ರನನ್ನ ಕರೆತಂದಿರುವ ಎನ್ಐಎ ಅಧಿಕಾರಿಗಳು ಅವರದ್ದೇ ರೀತಿಯಲ್ಲಿ ತೀವ್ರ ವಿಚಾರಣೆ ನಡೆಸಲಿದ್ದಾರೆ. ಇದಕ್ಕಾಗಿ ಸ್ಪೆಷಲ್ ಟೀಮ್ ಅನ್ನ ರಚಿಸಲಾಗಿದೆ. ಕೇವಲ 12 ಅಧಿಕಾರಿಗಳಿಗೆ ಮಾತ್ರ ಈತನ ವಿಚಾರಣೆ ನಡೆಸಲು ಅವಕಾಶವಿದೆ. ಇವರು ಮಾತ್ರ ರಾಣಾ ಇರುವ ಸೆಲ್ಗೆ ಹೋಗಲು ಅನುಮತಿ ಇರುತ್ತೆ.
ನಿಜ ಬುದ್ಧಿ ತೋರಿಸಿದ ಪಾಕಿಸ್ತಾನ. ತಹೌರ್ ರಾಣಾನನ್ನ ಟ್ರಂಪ್ ಭಾರತಕ್ಕೆ ಹಸ್ತಾಂತರಿಸ್ತಾ ಇದ್ದಂತೆ ಪಾಕಿಸ್ತಾನ ಅಲರ್ಟ್ ಆಗಿದೆ. ಐಎಸ್ಐ ತುರ್ತು ಸಭೆ ನಡೆಸಿದೆ. ಅಲ್ಲಿನ ವಿದೇಶಾಂಗ ಇಲಾಖೆಯು ಸ್ಪಷ್ಟನೆ ಕೊಟ್ಟಿದೆ. ತಹೌರ್ ರಾಣಾ ಪಾಕಿಸ್ತಾನದ ಪ್ರಜೆಯಲ್ಲ, ಆತ ತನ್ನ ನಾಗರಿಕತೆಯನ್ನ ನವೀಕರಿಸಿಲ್ಲ ಎಂದು ಹೇಳಿಕೊಂಡಿದೆ. ಜೊತೆಗೆ ರಾಣಾಗೂ ತನಗೂ ಯಾವುದೇ ಸಂಬಂಧ ಇಲ್ಲ ಎಂದಿದೆ. ಪಾಕ್ಗೆ ಶುರುವಾದ ಟೆನ್ಷನ್. ತಹೌರ್ ರಾಣಾ ಜೊತೆಗಿನ ಸಂಬಂಧವನ್ನ ಪಾಕಿಸ್ತಾನ ನಿರಾಕರಿಸಿದೆ. ಭಾರತಕ್ಕೆ ಉಗ್ರನ ಹಸ್ತಾಂತರ ಬೆನ್ನಲ್ಲೇ ವರಸೆಯನ್ನ ಬದಲಾಯಿಸಿದೆ. ಜಾಗತಿಕ ಮುಖಭಂಗದಿಂದ ತಪ್ಪಿಸಿಕೊಳ್ಳಲು ಪಾಕ್ ಪರದಾಡ್ತಿದೆ. ಹೀಗಾಗಿ ತಹೌರ್ ರಾಣಾ ಕೆನಡಾ ಪ್ರಜೆ, ಪಾಕಿಸ್ತಾನದವನು ಅಲ್ಲ. ಪಾಕಿಸ್ತಾನದ ದಾಖಲೆಗಳಿಗೆ ಆತ ಅರ್ಜಿ ಸಲ್ಲಿಸಿಯೇ ಇಲ್ಲ. 2 ದಶಕಗಳಿಂದ ಆತ ದಾಖಲೆಯನ್ನು ನವೀಕರಿಸಿಲ್ಲ ಅಂತ ಪಾಕಿಸ್ತಾನ ಸರ್ಕಾರ ಸಮಜಾಯಿಷಿ ನೀಡಿದೆ. ಈ ಹಿಂದೆ ಕಸಬ್ನನ್ನು ತಮ್ಮ ದೇಶದ ಪ್ರಜೆಯಲ್ಲ ಅಂತ ಪಾಕಿಸ್ತಾನ ಹೇಳಿತ್ತು. ಇನ್ನು ಭಾರತದ ಈ ಯಶಸ್ಸಿಗೆ ಬೇರೆ ದೇಶಗಳು ಅಭಿನಂದನೆ ಸಲ್ಲಿಸಿವೆ. ಉಗ್ರರ ವಿರುದ್ಧದ ಭಾರತ ಹೋರಾಟಕ್ಕೆ ಧನ್ಯವಾದ ಕೂಡ ತಿಳಿಸಿವೆ. ಮೋದಿ ಹೆಜ್ಜೆಗೆ ಇಸ್ರೇಲ್ ಸಲಾಂ. ಇನ್ನು ರಾಣಾ ಭಾರತಕ್ಕೆ ಗಡೀಪಾರು ಆಗ್ತಾ ಇದ್ದಂತೆ ಜಾಗತಿಕ ಮಟ್ಟದಲ್ಲಿ ಅಭಿನಂದನೆ ವ್ಯಕ್ತವಾಗಿದೆ. ಉಗ್ರರ ವಿರುದ್ಧ ಕ್ರಮಕ್ಕೆ ಭಾರತ ಮುಂದಾಗಿದ್ದಕ್ಕೆ ಧನ್ಯವಾದ ಎಂದು ಭಾರತ ಸರ್ಕಾರದ ನಿರಂತರ ಪ್ರಯತ್ನಕ್ಕೆ ಇಸ್ರೇಲ್ ಮೆಚ್ಚುಗೆ ವ್ಯಕ್ತಪಡಿಸಿದೆ. ಇಸ್ರೇಲ್ ರಾಯಭಾರಿಯಿಂದ ಅಧಿಕೃತ ಹೇಳಿಕೆ ಬಿಡುಗಡೆ ಮಾಡಿದೆ. ಮುಂಬೈ ದಾಳಿಯಲ್ಲಿ ಇಸ್ರೇಲ್ನ 4 ಮೃತಪಟ್ಟಿದ್ರು. ಹೀಗಾಗಿ ಭಾರತ ಹೋರಾಟಕ್ಕೆ ಧನ್ಯವಾದವನ್ನು ತಿಳಿಸಿದೆ. ಮುಂಬೈ ದಾಳಿಯ ಬಳಿಕ 16 ವರ್ಷಗಳ ಭಾರತದ ಹೋರಾಟಕ್ಕೆ ಜಯ ಸಿಕ್ಕಿದೆ. ಆದರೆ ರಾಣಾಗೆ ನಿತ್ಯ ಡ್ರಿಲ್ ನಡೆಯಲಿದೆ. ಎನ್ಐಎ ಅಧಿಕಾರಿಗಳು ಯಾವೆಲ್ಲ ನಿಜಾಂಶವನ್ನ ಬಾಯ್ಬಿಡಿಸಲಿದ್ದಾರೆ, ಇನ್ಯಾವ ಸ್ಫೋಟಕ ಮಾಹಿತಿ ಲಭ್ಯವಾಗುತ್ತೆ ಅನ್ನೋದೇ ಕುತೂಹಲವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಭಾರತಕ್ಕೆ ಎಳೆದು ತಂದಿರುವ ತಹೌರ್ ರಾಣನಿಗೆ ಅಗ್ನಿ ಪರೀಕ್ಷೆ ಶುರುವಾಗಿದೆ. ಮುಂಬೈ ದಾಳಿ ಸೇರಿದಂತೆ ಇತರೆ ದಾಳಿಗಳ ಕುರಿತು ಎನ್ಐಎ ತೀವ್ರ ವಿಚಾರಣೆ ನಡೆಸಲಿದೆ. ಹೀಗಾಗಿ ರಾಣಾಗೆ ನಿತ್ಯ ಸಂಕಷ್ಟ ಎದುರಾಗೋದು ಫಿಕ್ಸ್ ಎನ್ನಲಾಗಿದೆ. ತನಿಖೆ ಯಾವ ರೀತಿ ಇರುತ್ತೆ, ಭದ್ರತೆ ಯಾವ ರೀತಿ ಇರುತ್ತೆ, ರಾಣಾ ಗಡೀಪಾರಿಗೆ ಪಾಕಿಸ್ತಾನ ಹೇಳಿದ್ದೇನು, ಮುಂದೇನು ಮಾಡುತ್ತೆ ಅನ್ನೋದರ ಕಂಪ್ಲೀಟ್ ವರದಿ ಇಲ್ಲಿದೆ ನೋಡಿ. ರಾಣಾಗೆ ಕ್ಷಣ ಕ್ಷಣಕ್ಕೂ ಅಗ್ನಿ ಪರೀಕ್ಷೆ. ಮುಂಬೈ ದಾಳಿ, ಉಗ್ರ ಚಟುವಟಿಕೆಗಳ ಬಗ್ಗೆ ಡ್ರಿಲ್. ಮುಂಬೈ ಉಗ್ರ ದಾಳಿಯ ಖತರ್ನಾಕ್ ಮಾಸ್ಟರ್ ಮೈಂಡ್ಗಳಲ್ಲಿ ಈ ತಹೌರ್ ರಾಣಾ ಕೂಡ ಒಬ್ಬ. ಕೊನೆಗೂ ಈತನನ್ನ ಎಳೆದು ತರುವಲ್ಲಿ ಭಾರತ ಬಿಗ್ ಸಕ್ಸಸ್ ಆಗಿದೆ. ಮೋಸ್ಟ್ ವಾಂಟೆಡ್ ಉಗ್ರನನ್ನ ಕರೆತಂದಿರುವ ಎನ್ಐಎ ಅಧಿಕಾರಿಗಳು ಅವರದ್ದೇ ರೀತಿಯಲ್ಲಿ ತೀವ್ರ ವಿಚಾರಣೆ ನಡೆಸಲಿದ್ದಾರೆ. ಇದಕ್ಕಾಗಿ ಸ್ಪೆಷಲ್ ಟೀಮ್ ಅನ್ನ ರಚಿಸಲಾಗಿದೆ. ಕೇವಲ 12 ಅಧಿಕಾರಿಗಳಿಗೆ ಮಾತ್ರ ಈತನ ವಿಚಾರಣೆ ನಡೆಸಲು ಅವಕಾಶವಿದೆ. ಇವರು ಮಾತ್ರ ರಾಣಾ ಇರುವ ಸೆಲ್ಗೆ ಹೋಗಲು ಅನುಮತಿ ಇರುತ್ತೆ.